ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ? ಈಗ ಸಣ್ಣ ಮಕ್ಕಳಿಗೆ ಮನೆಗೆ ಅಮೃತನೇ ಒಳ್ಳೆಗೆ ಒಯ್ದ್ರೂ ಅವಕ್ಕೆ ಅಸಲ್ಲ. ಹ್ಮ್. ಅದನ್ನ 50 ದಿನ ಹಿಡ್ಕೊಂಡು ಬಾಯಿಗೆ ಏನಾರ ಇಷ್ಟು ಇಕ್ಕಿರು ಗಂಟ್ಲು ಹಾಕ್ಕೊಂಡು ಹೊರಗೆ ಹೋಗಕ್ಕೆ ಹಾಕ್ತವೆ, ಹಂಗಾಡ್ತವೆ. ಅದೇ ಈ ಬೇಕ್ರಿ ತಂಬ್ಲಾದ್ರಂತೂ ಹೋಗತ್ತ. ಅದೇನು ಬೇಕ್ರಿ ಹೋಗೋದು ನೀವು ನೌಕರಿ ಮಾಡ್ಕೊಂಡಿರ್ತವೆ. ಅಷ್ಟು ಆಸೆ ಹೊರಗಿನ ತಿಂಡಿ ಅಂತಂದರೆ. ಏನೋ ಹೊರಗೇನೋ ಒಳ್ಳೆ ಎಣ್ಣೆ ಒಳ್ಳೆ ಇದ್ರಾಗ ಮಾಡಿದ್ರೇನೋ ಪರವಾಗಿಲ್ಲ. ಕೆಲವು ಬೇಕ್ರಿಗಳು ಚೆನ್ನಾಗಿ ಮಾಡ್ತಾರೆ. ಅಂಥದ್ದಾಗೇನೋ ಪರವಾಗಿಲ್ಲಪ್ಪ. ಆದರೆ ಎಂತೆಂಥದೋ ಎಣ್ಣೆಗೆ ಮಾಡಿರ್ತಾರೆ, ಇನ್ನೇನೋ ಮಾಡಿರ್ತಾರೆ ಅಂದಾಗ ಮಕ್ಕಳ ಆರೋಗ್ಯ ಸೂಕ್ಷ್ಮ ಅಲ್ವೇ? ಹಂಗಾಗಿ ಅವೇನು ಮಕ್ಕಳು ಅವಕ್ಕೇನು ಗೊತ್ತಾಗುತ್ತೆ? ಅವೇನು ಬೇಕ್ರಿನ ಎಬ್ಬಿ ಬಾಯಾಗಿಟ್ರೂ ಒಂದು ಚಣ ಮತ್ತಿ ಜಗದು ಅಮ್ಮ ಇನ್ನೇನಾರ ಕೊಡ್ಸಮ್ಮ ಅಂತ ನಿಂತ್ಕೊಂತವೆ. ಅದೇ ಮನೆಗಳು ಊಟ ಮನೆಗಳ್ದಾದ್ರೆ ಇಳಿಯೋದೇ ಇಲ್ಲ ಗಂಟ್ಲಿಗೆ. ಹಂಗಿದ್ದಾಗ ಏನು ಮಾಡ್ಬೇಕಪ್ಪ ಅಂತಂದ್ರೆ ಒಂಚೂರು ರುಚಿಕಟ್ಟಾಗಿ ಏನಾರ ಮಾಡಿಕೊಡ್ಬೇಕು ಇಂಥವು. ಇವತ್ತು ನಾನು ನಿಮಗೆ ಬೆಲ್ಲ ಮತ್ತು ಗೋಧಿ ಹಿಟ್ಟಿಂದ ಬಿಸ್ಕತ್ ಮಾಡೋದು ತೋರಿಸ್ತೀನಿ. ಭಾಳ ಚೆನ್ನಾಗಿರ್ತವೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ, ದೊಡ್ಡವರು ತಿನ್ಬೋದು, ಎಲ್ಲರೂ ತಿನ್ಬೋದು. ಎಂಥ ಚೆನ್ನಾಗಿರ್ತವೆ ಅಂತೀರಾ? ಗರಿ ಗರಿಯಾಗಿರ್ತವೆ. ನಾನು ಏನೇನು ಹೇಳ್ತೀನಿ ಅಷ್ಟನ್ನು ನೀವು ಚಾಚು ತಪ್ಪದಂಗೆ ಮಾಡಿದ್ರಿ ಅಂತಂದರೆ ಭಾಳ ಚೆನ್ನಾಗಿ ಬರ್ತವೆ. ಬರೀ ಇದನ್ನು ಹೆಂಗೆ ಮಾಡೋದು ಅಂತೇಳಿ ಇವತ್ತು ನಾನು ನಿಮಗೆ ತೋರಿಸ್ತೀನಂತೆ. ಇವಾಗ ನೀವು ಮೊದಲು ಒಂದು ಸಣ್ಣ ಲೋಟ ತಗೊಳ್ರಿ. ಸಣ್ಣ ಲೋಟದಾಗ ಮಾಡಿರಿ. ಆಮೇಲೆ ತೀರಾ ಚೆನ್ನಾಗಿ ಅನ್ನಿಸ್ತು ಅಂತಂದರೆ ಆಮೇಲೆ ಎಲ್ಲ ಅಳತೆನೂ 2ರಷ್ಟು ತಗೊಂಡು ಮಾಡ್ಬೋದು. ಇಂಥದ್ದೊಂದು ಸಣ್ಣ ಲೋಟ ತಗೊಂಡಿದ್ದೀನಿ. ಇದರಲ್ಲಿ 1/4 ಲೋಟ ಬೆಲ್ಲ ತಗೊಂಡಿದ್ದೀನಿ. 1/4 ಲೋಟ ಬೆಲ್ಲಕ್ಕೆ 1/4 ಲೋಟ ನೀರು ಹಾಕ್ಕೋಬೇಕು ಅಷ್ಟೇನೆ. ನಾನಿಲ್ಲಿ ಸ್ವಲ್ಪ ಟೀ ಮಾಡ್ಕೋಬೇಕಿತ್ತು, ಹಂಗಾಗಿ ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಹೇಳ್ಬೇಕಂತಂದರೆ 1/4 ಲೋಟ ಬೆಲ್ಲಕ್ಕೆ 1/4 ಲೋಟ ನೀರು ಹಾಕ್ಕೊಂಡು ಕರಗಿಸ್ಕೊಬೇಕಷ್ಟೇ ಒಲೆ ಮೇಲಿಟ್ಟು. ಆಯಿತಾ? ಪಾಕ ಗೀಕ ಏನು ತೆಗಿಯೋದು ಬೇಡ. ಅದನ್ನ ಸ್ವಲ್ಪ ಕರಗಿಸ್ಕೋಬೇಕು, ಎಲ್ಲ ಬೆಲ್ಲನೂ ಕರಗೋ ಥರ. ಆಮೇಲೆ ಒಂದು ಗಿಳ್ಳು ತಗೊಂಡು ಗಿಳ್ಳಿಗೆ ಅದೇ ಲೋಟದಲ್ಲಿ 1 ಲೋಟ ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಅದೇ ಲೋಟದಲ್ಲಿ 1 ಲೋಟ ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಇವಾಗ ಒಂದು ಚಮಚದಲ್ಲಿ 1 ಚಮಚ ಬಾಂಬೆ ರವೆ ಅಂತೀವಲ್ಲ, ಚಿರೋಟಿ ರವೆ, ಬಾಂಬೆ ರವೆ, ಸಣ್ಣ ರವೆ ಯಾವನ್ನ ತಗೊಳ್ರಿ. ನಿಮ್ಮ ಮನೆಗೆ ಯಾವಿರ್ತವೋ ಅವನ್ನೇ ತಗೊಳ್ರಿ. ಆಮೇಲೆ ಒಂಚೂರು ಉಪ್ಪು. ಉಪ್ಪು ಸಿಹಿ ಹೊಡೆಯೋದಕ್ಕೆ ಹಾಕಬೇಕು. ಒಂಚೂರು ಉಪ್ಪು ಹಾಕ್ರಿ. ಆಮೇಲೆ 1 ಚಮಚ ಬಿಳಿ ಎಳ್ಳು, 1 ಚಮಚದಷ್ಟು ಬಿಳಿ ಎಳ್ಳು ಹಾಕಬೇಕು. ಆಮೇಲೆ ಇಲ್ಲಿ ಒಂಚೂರು ಒಣ ಕೊಬ್ಬರಿನ ತುರಿದ್ಬಿಟ್ಟು ಹಾಕಬೇಕು. ಇದರ ಅಳತೆ ಹೇಳಬೇಕು ಅಂತಂದರೆ ಈಗ ಚಮಚ ತೋರಿಸಿದ್ನಲ್ಲ, ಆ ಚಮಚದಲ್ಲಿ 2 ಚಮಚ ಹಾಕಿದರೆ ನಡೆಯುತ್ತೆ. ಇಲ್ಲ 1 ಚಮಚ ಹಾಕಿದರೂ ಕೂಡ ನಡೆಯುತ್ತೆ. ಏನೂ ತೊಂದರೆ ಇಲ್ಲ. ಗೊತ್ತಾಯ್ತಾ? ತುರಿದ್ಬಿಟ್ಟು ಹಾಕಿರಿ ಅದಕ್ಕೆ. ಆಮೇಲಿಂದ ಸೋಂಪಿನ ಕಾಳು ಅಂತ ಬರುತ್ತೆ ನೋಡಿರಿ, ಸೋಂಪು. ಅವನ್ನ ಒಂದು 4 ಕಾಳು ಹಾಕಿರಿ. ಹಾಕಿದರೆ ಚೆಂದ, ಇದ್ರೆ ಹಾಕ್ರಿ, ಇಳಿದ್ರೆ ಬೇಡ. ಆಮೇಲೆ 1 ಚಮಚ ತುಪ್ಪ. ತುಪ್ಪ ಸೇರಲ್ಲ ಅಂದರೂ ಎಣ್ಣೆ ಕೂಡ ಹಾಕಬಹುದು. ಎಣ್ಣೆ ಹಾಕೋದಾದರೆ ಎಣ್ಣೆನ ಚೆನ್ನಾಗಿ ಕಾಯಿಸ್ಬಿಟ್ಟು ಹಾಕಬೇಕು. ತುಪ್ಪ ಹಾಕೋದಾದರೆ ಕಾಯಿಸೋದು ಬೇಡ, ಕರಗಿಸೋದು ಬೇಡ. ಹಂಗೆ ಹಾಕಿ ಚೆನ್ನಾಗಿ ಕಲಸಿ ಇಲ್ಲಿ ಮಿದಕ್ಕೆ ಆಗಬೇಕು. ಅಂದರೆ ಮುದ್ದೆ ಆಗೋದು ಅಂತೀವಲ್ಲ, ಹಿಂಗೆ ಬಿಗಿಯಾಗಿ ಹಿಟ್ಟು ತಗೊಂಡು ಹಿಂಗೆ ಮಿದ್ವಿ ಅಂತಂದರೆ ಮುದ್ದೆ ಥರ ಆದರೆ ಚೆನ್ನಾಗಿ ಬರ್ತಾ ಇದೆ, ಚೆನ್ನಾಗಿ ಬರುತ್ತೆ ಅಂತ ಅರ್ಥ. ಹಂಗೆ ಬಂದಿಲ್ಲ ಅಂದರೆ ನೋಡಿರಿ, ಹಿಂಗೆ ಬಂದಿಲ್ಲ ಅಂತಂದರೆ ಇನ್ನೊಂದು ಚಮಚ ತುಪ್ಪನೋ ಇನ್ನೊಂದು ಚಮಚ ಎಣ್ಣೆನೋ ಹಾಕೊಳ್ರಿ, ಆವಾಗ ಬಂದೇ ಬರುತ್ತೆ. ಇವಾಗ ಇಲ್ಲಿ ಕರಗಿಸಿಟ್ಟಿದ್ದೀವಲ್ಲ ಬೆಲ್ಲ, ಅದನ್ನು ಒಂದೇ ಸತಿ ಹಾಕಬಾರ್ದು. ತೊಟ್ಟೆ ಹಾಕ್ಕೊಂಡು ಗಟ್ಟಿ ಕಲಿಸ್ಕೋಬೇಕು. ಎಷ್ಟು ಗಟ್ಟಿಗೆ ಅಂತ ಅಂದರೆ ನನಗೆ ಮುಂದೆ ತೋರಿಸ್ತೀನಿ. ಆ ಒಂದು ಹದಕ್ಕೆ ಕಲಿಸ್ಕೋಬೇಕು. ಇಲ್ಲಿ 1/4 ಲೋಟ ಬೆಲ್ಲಕ್ಕೆ 1/4 ಲೋಟ ನೀರು ತಗೊಂತೀರಲ್ಲ, ಅದು ಶಿಸ್ತಾಗಿ ಸರಿ ಹೋಗುತ್ತೆ. ಇನ್ನೂ ಹೇಳಬೇಕು ಅಂದರೆ ಇನ್ನೊಂದು ತೊಟ್ಟು ಉಳಿಬೋದು. ಹಂಗೂ ಏನಾದರೂ ಅತ್ತಿತ್ತಾಗಿ ಒಂಚೂರು ಗಟ್ಟಿಗಾಯ್ತಪ್ಪ ಅಂತಂದರೆ ತಣ್ಣೀರು ಹಾಕ್ಕೊಂಡು ನೀವು ಅದನ್ನು ಇನ್ನು ಸ್ವಲ್ಪ ಮೆತ್ತಗೆ ಮಾಡ್ಕೊಬೋದು. ಗೊತ್ತಾಯ್ತಾ? ಇಲ್ಲ ಒಂಚೂರು ಜಾಸ್ತಿ ಹಾಕೊಂಬಿಟ್ವಪ್ಪ ನಾವು ಈ ಬೆಲ್ಲದ ನೀರು ಅನ್ನೋದಾದರೆ ಇನ್ನೊಂಚೂರು ಗೋಧಿ ಹಿಟ್ಟು ಹಾಕೊಂಡ್ರೆ ಸರಿ ಹೋಗುತ್ತೆ. ಯಾಕಂದರೆ ಅಡುಗೆ ಮಾಡೋದ್ರ ಜೊತೆಗೆ ನಮಗೆ ರಿಪೇರಿ ಕೆಲಸನೂ ಗೊತ್ತಿರಬೇಕು. ಆವಾಗ ಅಡುಗೆನ ಚೆನ್ನಾಗಿ ಮಾಡ್ತೀವಿ. ಅತ್ತಿತ್ತಾದರೂ ಕೂಡ ದಾರಿಗೆ ಎಳ್ಕೊಂಡು ಮಾಡ್ಕೊಂಡು ಹೋಗ್ಬೋದು. ನೋಡಿರಿ, ಒಂದು ತೊಟ್ಟೆ ಹಾಕ್ಕೊಂಡು ಹಿಂಗೆ ಚೆನ್ನಾಗಿ ಕಲಿಸ್ಬೇಕು ಹಿಂಗೆ. ಗೊತ್ತಾಯ್ತಾ? ನೋಡಿರಿ, ಎಲ್ಲ ಇದಾಗೋ ಥರ ಹಿಂಗೆ ಮೆದುವಾಗಿ ನಾದ್ತಾ ಕಲಿಸ್ಬೇಕು. ಆಮೇಲಿಂದ ಏನು ಮಾಡಬೇಕು ಅಂತಂದರೆ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ನೆನ್ಕೊಳಕ್ಕೆ ಬಿಡಬೇಕು. ಇವೆ ನೋಡಿರಿ ಎಷ್ಟು ಹದಕ್ಕೆ ಕಲಿಸ್ಬೇಕು ಅಂದರೆ ಇಷ್ಟು ಗಟ್ಟಿ ಇರಬೇಕದು. ನೋಡಿರಿ, ಹಿಂಗಂದರೆ ಒಂಚೂರು ಗಟ್ಟಿ ಇರಬೇಕು, ಭಾಳ ತೆಳ್ಳಗಿರಬಾರ್ದು. ಗೊತ್ತಾಯ್ತಾ? ಇವಾಗ ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಬಿಡೋಣ. ಇವಾಗ ಒಂದು 10 ನಿಮಿಷ ಆಗಿತ್ತೆ. ಈಗ ಚೆನ್ನಾಗಿ ನೆಂದ್ಕೊಂಡಿರ್ತಿದ್ದು ಬಿಸ್ಕತ್ತಿನ ಹಿಟ್ಟು ನೋಡಿರಿ, ಇಷ್ಟಿರಬೇಕು, ಇಷ್ಟು ಗಟ್ಟಿಗಿರಬೇಕು. ಆಮೇಲಿಂದ ಇದು ಏನು ಮಾಡಬೇಕಪ್ಪ ಅಂತಂದರೆ ಒಂದು ರೊಟ್ಟಿ ಮಣೆನೋ ಇಲ್ಲ ಒಂದು ತಟ್ಟೆನೋ ತೊಗೊಂಡು ಒಂಚೂರು ಹಿಂಗೆ ಮೆದುವಾಗಿ ನಾದಬೇಕು ಹಿಂಗೆ. ಭಾಳ ಒತ್ತೆ ನಾದಬೇಕು ಅಂತಿಲ್ಲ, ಹಾಗೆ ಮೆದುವಾಗಿ ನಾದ್ಬಿಟ್ಟು ಹಿಂಗೆ ಒಂಚೂರು ಹಿಂಗೆ ಉಲ್ಲಾಡಿಸ್ಬೇಕು. ಹಿಂಗೆ ದುಂಡಗೆ ಮಾಡ್ಕೊಂಡು ಇದನ್ನು ಬಿಸ್ಕತ್ತು ಇರ್ತಾವಲ್ಲ ಆ ಶೇಪಿಗೆ ಕತ್ತರಿಸ್ಬೇಕಾಗತ್ತೆ.
ಅಂದರೆ ಏನು ಅಷ್ಟು ಏನು ಅಂಗಡಿಯಾಗ ಇರ್ತಾವಲ್ಲ ಅಷ್ಟು ಆ, ಏನು ಸ್ಪಷ್ಟವಾಗಿ ಕತ್ತರಿಸ್ಬೇಕು ಅಂತ ಏನಿಲ್ಲ. ಒಂಚೂರು ಓರೆಯಾಗಿ ಕತ್ತರಿಸಿದ್ವಿ ಅಂತಂದರೆ ನೋಡೋಕ್ಕೂ ಚಂದವಾಗಿರ್ತವೆ, ತಿನ್ನೋಕ್ಕೂ ಚಂದ ಒಂಥರ ಅಲ್ವಾ? ಏನೇ ಆಗಲಿ ನಾವು ಫಸ್ಟು ಕಣ್ಣು ಒಪ್ಪಿದರೆ ಅಲ್ವಾ ನಾವು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಹಂಗಾಗಿ ಒಂಚೂರು ಹಿಂಗೆ ಓರೆಯಾಗಿ ಕತ್ತರಿಸ್ರಿ ನೋಡಿರಿ. ಮತ್ತು ಇದನ್ನೇನು ಒತ್ತೋದು ಬೇಡ. ಆಗಲೇ ಏನೋ ಒಂಚೂರು ಅಲ್ಲಿ ಇಲ್ಲಿ ಕಟ್ಟಾಗಿತ್ತೆ ಅಂದರೆ ಅದನ್ನೇನು ಒತ್ತೋದು ಬೇಡ, ಹಂಗೆ ಇರಲಿ. ಒತ್ತಿದ್ವಿ ಅಂತಂದರೆ ಮತ್ತೆ ಸರಿಯಾಗಲ್ಲ ಅವು. ಹಿಂಗೇ ಲಘುವಾಗಿ ಕತ್ತರಿಸಿ ಇನ್ನೊಂದು ಪ್ಲೇಟಿನ ಮೇಲೆ ಎಲ್ಲವನ್ನೂ ಇಡ್ರಿ. ಇವಾಗ ನೋಡಿರಿ ಈ ಥರ. ಮತ್ತೇನು ಮೇಲೆ ಒತ್ತೋದು ಗಿತ್ತೋದು ಏನು ಮಾಡಬೇಡ್ರಿ. ಏನು ಎಲ್ಲವನ್ನೂ ಹಿಂಗೆ ಮಾಡಬೇಕು. ಹಿಂಗೆ ಈ ಥರ ಎಲ್ಲ ಎಷ್ಟು ದಪ್ಪ ಇರಬೇಕಪ್ಪ ಅಂದರೆ ತೀರಾ ತೆಳ್ಳಗೆ ಮಾಡ್ಕೋಬಾರ್ದು, ತೀರಾ ದಪ್ಪಕ್ಕೆ ಇರಬಾರ್ದು. ಒಂದು 3 mm ಇಂದ 5 mm ಒಳಗಡೆ ಇರಬೇಕು. ನೋಡ್ತಿದ್ದೀರಲ್ಲ ಇಲ್ಲಿ ನಿಮ್ಗೊಂದು ಕಣ್ಣು ಅಳತೆ ಗೊತ್ತಾಗುತ್ತೆ ನೋಡ್ತಿದ್ದಂಗೆ ಕಲ್ಲಣೆ. ಏನು ಮತ್ತು ನೀವು ತೀರಾ ದಪ್ಪ ಆದರೆ ಎಣ್ಣೆ ಕರಿಯೋಕ್ಕೆ ಭಾಳ ಹೊತ್ತಾಗುತ್ತೆ, ಆಮೇಲೆ ಚೆನ್ನಾಗಿ ಕರಿಯೋಕ್ಕಾಗಲ್ಲ. ನೋಡಿರಿ ಈಗ ಹಿಂಗೆ ಒಂದಿಷ್ಟು ದಪ್ಪ ಇರಬೇಕು. ತೀರಾ ತೆಳ್ಳಗಾದ್ರೂ ಅಸಲ್ಲ, ತೀರಾ ದಪ್ಪಕ್ಕಿದ್ರೂ ಅಸಲ್ಲ. ಹಾಗಾಗಿ ಒಂದಿಷ್ಟಿದ್ದರೆ ಚಂದವಾಗಿ ಬರ್ತವೆ. ನೋಡಿರಿ ಒಂಚೂರು ಉಳಿದಿತ್ತಲ್ಲ ಆ ಕಡೆ ಈ ಕಡೆ ತುದಿನಲ್ಲಿ, ನಿಮ್ಗೇನಾದ್ರೂ ಈ ಥರ ಮಾಡ್ಕೊಳ್ಳೋದು ಚೂರು ಕಷ್ಟ ಆಯಿತು ಅಂತಂದರೆ ಹಿಂಗೇನೆ ಒಂಚೂರು ಎಲೆ ಒಸ್ದಂಗೆ ಒಸಿರಿ. ಕರ್ಜಿಕಾಯಿಗೆ ಕರಿಗಡುಬಿಗೆ ಒಸಿತೀವಲ್ಲ ಹಿಂಗೆ ಕೈಯಲ್ಲೇನೆ ಒಂಚೂರು ಹಿಂಗೆ ದುಂಡಗೆ ತಟ್ಟಿ ಈಗ ತೋರಿಸ್ತೀನಲ್ಲ ಹಂಗೆ ಮಾಡಿಕೊಂಡು ಹಂಗೂ ಮಾಡ್ಕೋಬೋದು ನೀವು. ಇನ್ನು ಒಂಚೂರು ಈಗ ದಪ್ಪ ಮಾಡ್ಕೊಂಡ್ರೆ ಕರಿಯೋಕ್ಕೆ ಭಾಳ ಹೊತ್ತು ನಿಂತ್ಕೋಬೇಕು ಒಲೆ ಮುಂದೆ. ಒಂಚೂರು ಹಿಂಗೆ ಇದು ಮಾಡ್ಕೊಂಡ್ರೆ ಒಂಚೂರು ಕಡಿಮೆ ಆಗುತ್ತೆ. ನೋಡಿರಿ ಈ ಥರ ಹಿಂಗೆ ಸುತ್ತಿಗೆ ಬಂದು ಕೊನೆಗೆ ಒಂಚೂರು ಹಿಂಗೆ ಜಿಗಟಿ ಅಂಟಿಸ್ಬೇಕು ಅವನ್ನ. ನೋಡಿರಿ ಹಿಂಗೆ ಸುಳ್ಳಿ ಸುತ್ತಿಗೆ ಅಂತ ಬರಬೇಕು, ಗೊತ್ತಾಯ್ತಾ? ಒಂಚೂರು ಕೊನೆಗೆ ಹಿಂಗೆ ಅಂಟಿಸ್ಬೇಕು. ಹಿಂಗೆ ಹಂಗೆ ಅಂಟಿಸಿದ್ವಿ ಅಂತಂದರೆ ಅವು ಚೆನ್ನಾಗಿರ್ತವೆ ತಿನ್ನೋಕ್ಕೆ. ಇವೂ ಕೂಡ ಗರಿ ಗರಿಯಾಗಿ ಚೆನ್ನಾಗಿ ಬರ್ತವೆ. ಕೊನೆಗೆ ಒಂಚೂರು ಹಿಂಗೆ ಜಿಗಟಬೇಕು. ಹಿಂಗೆ ಜಿಗಟಿ ಅಂಟಿಸಿದ್ವಿ ಅಂತ ಅಂಟ್ಕೊಂತವೆ, ಬಾಯಿ ಬಿಡಲ್ಲ. ಇಲ್ಲಾಂದರೆ ಹಂಗೆ ಹಾಕಿ ನಡೀತವೆ, ಏನೂ ತೊಂದರೆ ಇಲ್ಲ. ನಮಗೇನು ರುಚಿ ಮುಖ್ಯ ಅಲ್ವೇ? ಇವಾಗ ನೋಡಿರಿ ಎಣ್ಣೆ ಈಗಿರೋದು ಇಷ್ಟೊತ್ತು ಮಾಡಿದ್ದೇನಲ್ಲ, ಈಗಿರೋದು ಎಣ್ಣೆ ಭಾಳ ಕಾದಿರಬಾರ್ದು ಆಯಿತಾ? ಬಿಸಿಯಾಗಿರಬೇಕು. ಹಿಂಗೆ ಆಗ್ತಿದ್ದಂಗೆ ನಿಧಾನ ಗುಳ್ಳೆ ಬರಬೇಕು. ಒಂದೇ ಸತಿ ಬುಗು 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 ಅಂತ ಬಂದು ಮೇಲೆ ನಿಂತ್ಕೋಬಾರ್ದವು. ನಿಧಾನಕ್ಕೆ ಕರಿಬೇಕು. ಯಾಕಂದರೆ ನೀವು ಭಾಳ ದಪ್ಪ ಇರ್ತವೆ. ದಪ್ಪ ಇರೋ ಮೇಲಿಂದ ಒಳಗಿನ ತನಕ ಚೆನ್ನಾಗಿ ಕರಿಬೇಕು. ಆವಾಗಲೇ ಇವು ಗರಿ ಗರಿ ಆಗ್ತವೆ, ಆವಾಗಲೇ ರುಚಿಯಾಗಿರ್ತವೆ. ಚೆನ್ನಾಗಿ ಕರೆದಿರೋದು ತಿಂದರೆ ಆರೋಗ್ಯನೂ ಚೆನ್ನಾಗಿರುತ್ತೆ. ತೀರಾ ಹಸ್ಕ ತಿಂದ್ವಿ ಅಂತಂದರೆ ಒಂಥರ ಹೊಟ್ಟೆ ತಡಿಯಲ್ಲ, ಗೊತ್ತಾ? ಹಂಗಾಗಿ ಎಣ್ಣೆ ಮಾತ್ರ ಭಾಳ ಕಾದಿರಬಾರ್ದು. ನಾನಿದನ್ನ ಸಣ್ಣೂರಿನಲ್ಲೇ ಕರೆದಿರೋದು. ಅಷ್ಟು ಕೂಡ ಸಣ್ಣೂರಿನಲ್ಲೇ ಕರಿತೀನಿ, ಜಾಸ್ತಿ ಉರಿ ಇಟ್ಕೊಳ್ಳೋದೇ ಇಲ್ಲ. ನೀವು ಅಷ್ಟೇ ಇಟ್ಕೋಬಾರ್ದು, ಸಣ್ಣೂರಿನಲ್ಲೇ ಚೆನ್ನಾಗಿ ಕರಿಬೇಕು. ನೋಡಿರಿ ಹಿಂಗೆ ಆಗ್ತಿದ್ದಂಕಲೇ ಯಾವುದೇ ಕಾರಣಕ್ಕೂ ಒಂದು 10 ಸೆಕೆಂಡ್ ತನಕ ಒಂದು ಮುಟ್ಟಕ್ಕೆ ಹೋಗಬೇಡಿ. ಒಂದು 10 ಸೆಕೆಂಡ್ ಆಗಬೇಕು, ಇಲ್ಲ ಅಂದ್ರೆ ಒಂದು ಸತಿ ಅವು ಕದ್ರಿಕೊಂಡು ಹೋಗ್ಬಿಡ್ತಾವೆ. ಹಂಗಾಗಿ ಒಂದು 10 ಸೆಕೆಂಡ್ ಹಂಗೆ ಬಿಟ್ಟು ಆಮೇಲೆ ಒಂದು ಚಮಚ ತಗೊಳ್ರಿ. ಜಾಲ್ರ ತಗೊಳೋದಕ್ಕಿಂತ ಮುಂಚೆ ಒಂದು ಚಮಚ ತೊಗೊಂಡ್ಬಿಟ್ಟು ಹಿಂಗೆ ತಿರುವು ಹಾಕ್ಬೇಕು. ಹಿಂಗೆ ಈ ಜಾಲ್ರ ಆದರೆ ಅದು ದೊಡ್ಡದಿರುತ್ತಲ್ಲ, ಒಂಚೂರು ತೊಡ್ರಗಾಲ ಆಗ್ದಂಗೆ ಆಗುತ್ತೆ. ಹಾಗಾಗಿ ಒಂದು ಚಮಚ ತಗೊಂಡು ಹಿಂಗೆ ನಿಧಾನಕ್ಕೆ ತಿರುವು ಹಾಕ್ತಾ ಆ ಕಡೆ ಈ ಕಡೆ ಚೆನ್ನಾಗಿ ನೀವು ಕರಿಬೇಕು. ಇದಕ್ಕೆ ಸಮಯ ಬೇಕಾಗುತ್ತೆ. ನೀವು ಒಲೆ ಮುಂದೆ ನಿಂತ್ಕೋಬೇಕು, ತಾಳ್ಮೆಯಿಂದ ನಿಂತ್ಕೊಂಡು ಕರಿಬೇಕಾಗುತ್ತೆ. ಯಾಕಂದರೆ ದಪ್ಪ ಇರ್ತಾವಲ್ಲ, ಹಂಗಾಗಿ ಅವು ಗುಳ್ಳೆ ನಿಲ್ಲೋವರೆಗೂ ಸಣ್ಣ ಉರಿನಲ್ಲೇ ಚೆನ್ನಾಗಿ ಕರಿಬೇಕು. ಏನು ಇಲ್ಲ ಅಂತಂದ್ರೆ ಏನಾಗ್ತಾವಪ್ಪ ಅಂತಂದರೆ ಮ್ಯಾಲಷ್ಟೇ ಕೆಂಪು ಹತ್ಬಿಡ್ತಾವೆ, ಒಳಗಡೆ ಸರಿಯಾಗಿ ಕರೆದಿರಲ್ಲ. ಅವು ತಿನ್ನೋಕ್ಕೂ ರುಚಿ ಇರಲ್ಲ, ಒಂಥರ ಏನವು ಹಸ್ಕಸ್ಕ್ ಅನಿಸ್ಬಿಡ್ತವೆ, ತೆಗಿಯತ್ತೆ ಆ ಥರ ಒಂದಂಗೆ ಆಗ್ಬಿಡ್ತಾವತ್ತ. ಹಾಗಾಗಿ ಇದೊಂದು ಭಾಳ ಮುಖ್ಯವಾದ್ದು ಅಂದರೆ ಇದೊಂದು. ಇನ್ನೊಂದು ಸತಿ ಹೇಳ್ತೀನಿ, ಎಣ್ಣೆ ಅತಿಯಾಗಿ ಕಾದಿರಬಾರ್ದು, ಬಿಸಿಯಾಗಿರ್ಬೇಕಷ್ಟೇ. ಅದನ್ನು ಹಾಕಿದರೆ ನಿಧಾನ ಗುಳ್ಳೆ ಬರಬೇಕು. ನಿಧಾನ ಗುಳ್ಳೆ ಬಂದು ಅದೇ ಊರಿನಲ್ಲೇ ಚೆನ್ನಾಗಿ ಅದು ಬೇಯಬೇಕು ಎಣ್ಣೆಯಲ್ಲಿ, ಆವಾಗ ಚಂದ. ನೋಡಿರಿ ಹಿಂಗೆ. ಆಮೇಲೆ ಸ್ವಲ್ಪ ಮುಳುಗೋಷ್ಟು ಎಣ್ಣೆ ಹಾಕಿರಬೇಕು, ಬಾಣಲೆಗೆ ಮುಳುಗೋಷ್ಟು ಎಣ್ಣೆ ಹಾಕಿರಬೇಕು. ನನಗೆ ಸ್ವಲ್ಪ ಜಾಸ್ತಿ ರೋಸ್ಟ್ ಆಗಿದ್ದರೆ ಭಾಳ ಇಷ್ಟ, ಹಂಗೆ ನಾನು ಜಾಸ್ತಿ ಕರೆದಿದ್ದೀನಿ. ನಿಮಗೆ ಜಾಸ್ತಿ ಕರೆದ್ರೆ ಇಷ್ಟ ಆಗಲ್ಲ ಅನ್ನೋದಾದರೆ ಒಂಚೂರು ಗಾಢ ತೆಗೀರಿ ಅಷ್ಟೇ. ನೋಡಿರಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಇವು ಪೂರ್ತಿ ತಣ್ಣಗಾದ್ಮೇಲೆ ಗರಿ ಗರಿ ಆಗೋದು. ಬಿಸಿ ಇದ್ದಾಗ ಮೆತ್ತಗೆ ಇರ್ತವೆ, ಪೂರ್ತಿ ತಣ್ಣಗಾಗಬೇಕು, ಆಮೇಲೆ ಗರಿ ಗರಿಯಾಗಿರ್ತವೆ. ನಾನು ಇದಕ್ಕೇನು ಒಂಚೂರು ಸೋಡಾ ಗಿಡ ಏನೂ ಹಾಕಿಲ್ಲ, ಹಂಗೆ ಮಾಡಿರೋದು. ನೀವು ಏನು ಹಾಕಕ್ಕೆ ಹೋಗ್ಬೇಡ್ರಿ, ಚೆನ್ನಾಗಿ ಬರ್ತವೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಇರ್ತವೆ, ಒಂದು 10 ದಿನ ಇಟ್ಟರೂ ಇರ್ತವೆ, ಏನೂ ತೊಂದರೆ ಇಲ್ಲ. 10 ದಿನದ ತನಕ ಇರ್ತವೆ. ನೋಡಿರಿ ಎಂಥ ಚೆನ್ನಾಗಿದ್ದಾವೆ ಅಂತೇಳಿ. ನೋಡಿರಿ ಎಳ್ಳು ಒಂದನೇ ಸತಿ ಹಾಕಿದ್ದೆ, ಮತ್ತು 2ನೇ ಸತಿ ಹಾಕ್ತಿರೋದು. ಇನ್ನೂ ಅದ್ರಾಗ ಎಳ್ಳು ಉದುರಿದ್ವಲ್ಲ, ಅವಿನ್ನೂ ಕರಗಾಗಿಲ್ಲ, ಹಂಗೆ ಇದ್ದಾವೆ. ಅಂದರೆ ಉರಿನ ಜಾಸ್ತಿ ಇಟ್ಕೊಂಡು ಕರಿಬಾರ್ದು.
ಇದೊಂದು ನಿಮಗೆ ಭಾಳ ಮುಖ್ಯವಾದ್ದು ಅಂತಂದ್ರೆ ಇದೊಂದೇ ನೋಡ್ರಿ. ಯಾಕಂದರೆ ನಿಮಗೆ ಅನಿಸ್ಬೋದು ಏನು ಹೇಳಿದ್ದೆ ಹೇಳುತ್ತಿದಂತು ಅಂತ ನಿಮ್ಗೆ ಅನಿಸ್ಬೋದು. ಯಾಕಂತಂದರೆ ಈಗ ಮೊದಲನೇ ಸತಿ ಮಾಡ್ತಿರ್ತೀರ. ತೀರಾ ಅಷ್ಟೊಂದು ಆಸೆ ಬಿದ್ದು ಮಾಡಿರ್ತೀರ. ಸರಿಯಾಗಿ ಬಂದಿಲ್ಲ ಅಂತಂದರೆ ಬೇಜಾರಾಗುತ್ತೆ. ಹಂಗಾಗಿ ನಾನು ಹೇಳೋದೆಲ್ಲ ಹೇಳ್ಬಿಡ್ತೀನಿ ಅಲ್ವಾ? ಸುಮ್ಮನೆ ಯಾಕೆ ಅಂತೇಳಿ ಅಂತ. ಯಾಕಂತಂದರೆ ಯಾರನ್ನ ಫಸ್ಟ್‌ನೇ ಸತಿ ಮಾಡೋಕ್ಕೋಗಿ ಬೈಸ್ಕೊಂಡ್ರೆ ಅಂತೇಳಿ ಹೇಳೋ ಟಿಪ್ಸ್‌ಗಳೆಲ್ಲ ಹೇಳಿರ್ತೀನಿ. ಇದನ್ನ ನೀವು ಫಾಲೋ ಮಾಡಿದರೆ ಚೆಂದ. ತುಂಬ ಚೆನ್ನಾಗಿರ್ತವೆ. ನೀವು ಅಷ್ಟೇ ಇದನ್ನು ಯಾವಾಗನ ಆರಾಮಾಗಿದ್ದಾಗ ಮಕ್ಕಳಿಗೆ ಮಾಡಿಕೊಡ್ರಿ. ನೀವು ಮಾಡ್ಕೊಂಡು ತಿನ್ನಿರಿ. ಸಂಜೆ ಟೈಮ್ ಟೀ ಜೊತೆಗೂ ತಿನ್ನೋಕ್ಕೂ ಚೆನ್ನಾಗಿರ್ತವೆ. ಎಲ್ಲಾರು ಟೂರ್ ಹೋದ್ರೂ ಮಾಡ್ಕೊಂಡು ಹೋಗ್ಬೋದು. ಅಷ್ಟೇ ಮತ್ತಿನ್ನೇನೂ ಇಲ್ಲ. ನಿಮ್ಗೇನಾರು ಇಷ್ಟ ಆಗಿತ್ತು ಅಂತಂದರೆ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಹೇಳ್ರಿ. ಟಾಟಾ ಬಾಯ್ ಬಾಯ್.